ಪ್ರಯತ್ನ ಮಾಡಿರಿ ವಿದ್ಯಾರ್ಥಿಗಳು. ಇವು ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸ್ತಿರ್ತದೆ. ಇಂಥ ಗಣಿತಗಳನ್ನು ನೀವು ಕಲಿಬೇಕಾಗ್ತದೆ. ಇದನ್ನ ರೀತಿ ಪ್ರಕಾರ ನೀವು ಕಲ್ತ್ರಿ ಅಂತಂದ್ರೆ ಉತ್ತರ ಹಾಕ್ಲಿಕ್ಕೆ ಬರ್ತದೆ. ನಿಮಗೆ ಉತ್ತರ ಹಾಕ್ಲಿಕ್ಕೆ ಬರ್ತದೆ. ಥೇರಿ ಗೊತ್ತಾಗ್ತದೆ ನಿಮಗೆ. ತಿಳಿತ ಬಾಯಲೇನೆ ಬರ್ತದೆ. ಇದರದ ಲಸ ಏನದಲ್ಲ ಬಾಯಲೇನೆ ಬರ್ತಾವೆ. ಕೆಲವೊಂದು ಏನು ಹೇಳೇನಿಲ್ಲೇ 40, 60 ಮತ್ತು 120 ಲಸ ಕಂಡು ಹಿಡಿಯರಿ ಅಂತದ. ಈಗ ದೊಡ್ಡ ಸಂಖ್ಯೆ ಯಾವುದು? 40 ಅದ. ಇದು 120 ಅದ. ಅದು 40ರಿಂದ ಭಾಗ ಹೋಗ್ತದ, 60ರಿಂದ ಭಾಗ ಹೋಗ್ತದಂದ್ರೆ ಲಸ 120 ಅಂತ ನೀವು 4 ಉತ್ತರದಾಗ ಒಂದು ಹಾಕಿ ಬಿಡಬೇಕು. ನಿಮಗೆ ಈಸಿ ಥಿಯರಿ ಅದು. ಅವಿಭಾಜ್ಯ ಏನು ಹೇಳೋಣ, ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಲಸ ತೆಗೆದು ಕಲಿಸ್ತಾನೆ. ಏನು ಈಗ ಬರೀ ನಾವು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಲಸ ತೆಗೆದೇ ಬೇರೆ, ಇದು ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಲಸ ತೆಗೆದು ಬೇರೆ. ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಲಸ ನೀವು ಕಾಮನ್ ಆಗಿ ಎಲ್ಲರೂ ತೆಗಿತಾರೆ. ಆದರೆ ಇದು ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಲಸ ತೆಗಿಬೇಕು. ಅಪವರ್ತನಗಳಿಂದ ಲಸ ತೆಗಿ ಅಂದರೆ 40ಕ್ಕೆ ತೆಗಿ. 2ರಲ್ಲಿ 2 20, ಆಮೇಲೆ ಮತ್ತೆ 2ರಲ್ಲಿ 2 10, ಆಮೇಲೆ 2ರಲ್ಲಿ 2 5, ಆಮೇಲೆ 5 1. ಇನ್ನು 60 ತೆಗೀರಿ. 2 30 ನೋಡಿ. 2 15, 2ರಲ್ಲಿ ಹೋಗಂಗಿಲ್ಲ. 3 5, ಮತ್ತು 5 5 1. ಈಗ 120. 2ರಲ್ಲಿ 60, ಈಗ ಮತ್ತೆ 2ರಲ್ಲಿ 30, ಈಗ ಮತ್ತೆ 2ರಲ್ಲಿ 15, ಈಗ 3ರಲ್ಲಿ 5, ಈಗ ಮತ್ತೆ 5ರಲ್ಲಿ 5 1. ನೋಡಿ, ಹಿಂಗೆ ನೀವು ತೆಗೆಯೋದರಿಂದ ಏನಾಗ್ತದೆ ಅನ್ನೋದು ಹೇಳುತ್ತಂದ. ನೀವು ಸರಿಯಾಗಿ ಇವುಗಳನ್ನು ಹಚ್ಕೋಬೇಕು. ಇವುಗಳನ್ನು ಸರಿಯಾಗಿ ಹಚ್ಕೋರಿ. ಹೆಂಗೆ ಹಚ್ಕೊಳ್ಳೋದು ನೋಡಿ. 40 ಬರೋಬ್ಬರಿ 2 2 2 5. 40 3 2 10. ಆಮೇಲೆ 60 ಬರೋಬ್ಬರಿ 2 2, ಆಮೇಲೆ 3, ಆಮೇಲೆ 5. ಇನ್ನು 120 ಬರೋಬ್ಬರಿ ಅವಿಭಾಜ್ಯ ಅಪವರ್ತನಗಳು. ಎಲ್ಲ ಅವಿಭಾಜ್ಯ ಅಪವರ್ತನ 2 2 2 3 5. ಈಗ ಇದೊಂದು ಗುಣಾಕಾರ ಹಾಕಿಟ್ಟಿರ್ತಾನೆ. ಹಿಂಗೆ ಗುಂಪು ಮಾಡಿ ಇಟ್ಟಿರ್ತಾನೆ. ಯಾವುದಾಗ್ತದೆ? ಆಮೇಲೆ ಇದನ್ನ ಹಿಂಗೆ ಇಟ್ಟಿರ್ತಾನೆ, ಒಂದು ಹೆಚ್ಚಿಟ್ಟಿರ್ತಾನೆ, ಒಂದು ಕಡಿಮೆ ಇಟ್ಟಿರ್ತಾನೆ. ಅವಾಗ ನೀವು ಮಾಡೋದು ಬರಬೇಕು. ಈ ಒರಿಜಿನಲ್ ಸಿಕ್ಬಿಡ್ತದೆ. ಈಗ ನಿಮಗೆ ಅಪವರ್ತನಗಳನ್ನು ಹೆಂಗೆ ತೆಗೆದು 2 ಒಂದೇ 2 ತಗೋಬೇಕು. ಇದು ನೋಡಿ, ಇಲ್ಲಿ 3, ಇಲ್ಲಿ 3 ಅಂದ್ರೆ ಮತ್ತೆ ಒಂದೇ 2 ತಗೋಬೇಕು. ಆಮೇಲೆ ಇಲ್ಲಿ 2, ಇಲ್ಲಿ 2. ಅವಾಗ ಏನು ಮಾಡಬೇಕು? ಒಂದೇ 2 ತಗೋಬೇಕು. ಇವು 2 ಅಂತಂದ್ರೆ 2 ಒಂದೇ ತಗೋಬೇಕು. ಇದು ಆಮೇಲೆ 3 ಎಷ್ಟವ? ಇಲ್ಲಿ 3 3ಗಳು ಎಷ್ಟವ? 2. ಆಮೇಲೆ 3 ಒಂದೇ ತಗೋಬೇಕು. ಇಲ್ಲಿ 5ಗಳು ಎಷ್ಟವ? 3. 1 5 ತಗೊಂಡು ಬಿಡಬೇಕು. ನೋಡ್ರಿ, 2 2 4, 4 2 8, 8 3 24, 24 5 120. ನೋಡಿ, ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಲಸ ತೆಗೆದು ಕಲಿಬೇಕು. ಇದು ನೀವು ಸಾಮಾನ್ಯ ಅಪವರ್ತನಗಳಿಂದ, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಕಲ್ತಿರ್ತೀರಿ ನೀವೆಲ್ಲರೂ.
ಈಗ ಮುಂದಿನ ಲೆಕ್ಕ ಕೊಟ್ಟು ಅದನ್ನು ಮಾಡಿರಿ ಅದು ಅವಿಭಾಜ್ಯ ಅಪವರ್ತನಗಳಿಂದ ಕಂಡುಹಿಡಿಬೇಕು. ಆಮೇಲೆ ಕಾಮನ್ ಆಗಿ ನಿಮಗೆ ಸಾಮಾನ್ಯ ಅಪವರ್ತನಗಳದಿಂದ ತೆಗಿಲಿಕ್ಕೆ ಬಂದೇ ಬರ್ತದೆ, ಎಲ್ಲ ಕಲಿಸಿರ್ತಾರೆ. ಈಗ ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಮಾಡ್ಬೇಕಾಗಿದೆ. ಮಾಡೋದಾಯ್ತಲ್ಲ. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ಬೋರ್ಡ್ ಕಡೆ ನೋಡ್ರಿ. 40 ತೆಗೆದು 2 2 20 2 10 2 5 ಮತ್ತು 5 1. ಆಮೇಲೆ 80, ಆಮೇಲೆ 2 40, 2 20, 2 10, 2 5 ಮತ್ತು 5. ಆಮೇಲೆ 120, 2 2 60, 2 30, 2 15, 3 5 ಮತ್ತು 5 1. ನಿಮಗೆ ಈ ಪದ್ಧತಿ ಗುರ್ತಿತ್ತು ಅಂತಂದ್ರೆ ನಿಮಗೆ ಎಲ್ಲ ರೀತಿಯಿಂದ ಎಲ್ಲ ಅವಿಭಾಜ್ಯ ಅಪವರ್ತನ ಒಂದೇ ನೋಡಿ. 40 88 2ರಲ್ಲಿ ಒಮ್ಮೆ ಹೊಡೆದು ಬಿಡೋದು. ಅವೇನಂತಾರೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಅಂತಾರೆ. ಅವಕ್ಕೆ ಎಲ್ಲ ಒಮ್ಮೆ ಇಟ್ಕೇಶನ್ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸೋದು ಹೋಗೋದಕ್ಕೆ ಏನಂತಾರೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಲಸ ಕಂಡುಹಿಡಿದದು. ಇದೇನದ ಎಲ್ಲ ಅಪವರ್ತನಗಳ ಸಹಾಯದಿಂದ. ಅಂದರೆ ಈಗ 40ರದ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಸರಿ 2 2 2 5 ಎಲ್ಲ ಅವಿಭಾಜ್ಯ ಅಪವರ್ತನಗಳು. ಆಮೇಲೆ 80 ಬರೋಬ್ಬರಿ ನೋಡ್ರಿ, 80 ಬರೋಬ್ಬರಿ 2 2 2 2 1 2 3 4 1 2 3 4 ಇನ್ನೊಂದು 5. ಆಮೇಲೆ ಅಲ್ಲಿ ಎಷ್ಟು 2 ನೋಡ್ರಿ, 120 2 2 2 3 5. ಈಗ 120ರದು ಈಗ ಒಂದು ವಿಚಾರ ಮಾಡ್ರಿ, ಇಷ್ಟೆಲ್ಲ ನೀವು ಮಾಡ್ಕೊಂಡ್ರಿ ನಿಮಗೆಲ್ಲ ಗುರ್ತದ. ಈಗ 40 80ರದು 120 ವೇಗವಾಗಿ ನಾವು ಲಸ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ತೋರಿಸ್ತೀನಿ. 40 ಇಲ್ಲಿ 80 ದೊಡ್ಡ ಅಂಕೆ ಯಾವುದದ 120 120 ಇಲ್ಲಿ ಇಡ್ರಿ. ಇದು ಬಾಯಲೆ OMRದಾಗ ಹೆಂಗೆ ಹಾಕೋದು ಅನ್ನೋದು ಕಲಿಸ್ತದ. ಏನು ಈಗ ಏನು ಮಾಡ್ತೀರಿ, 120 ದೊಡ್ಡ ಅಂಕಿ ಹೊರಗೆ ತೆಗೀರಿ, 40ರಿಂದ ಹೋಗ್ತದು, 80ರಿಂದ ಹೋಗಲಿಲ್ಲ, ಅದು 120ರಿಂದ ಹೋಯ್ತು, ಅದ್ರ ಮಗ್ಗಿ ಬರೀರಿ. 122 240 ಆಯಿತು ನೋಡ್ರಿ. 3 ಅಂಕೆ 40ರಲ್ಲೇನೋ ಹೋತು, 80ರಲ್ಲೇನೋ ಹೋತು, 120ರಲ್ಲೇನೆ ಹೋತು. ಇದೇ LCM ಆಗ್ತದೆ. LCM = 240 ಬರಲೇಬೇಕು. ಇದು OMRದಲ್ಲಿ ಹಾಕುವಂಥ ಪದ್ಧತಿ. ಈ ಟೈಪ್ ಕೋಚಿಂಗ್ ಕ್ಲಾಸ್ಗಳು ನಿಮಗೆ ಯೂಟ್ಯೂಬ್ದಾಗ ರಗಡ ನೋಡ್ತಿರ್ತೀರಿ ನೀವೆಲ್ಲರೂ. ಅವು ಕಂಪ್ಯೂಟರ್ ಬೋರ್ಡ್ ಮೇಲೆ ಮಾಡಿರ್ತಾರೆ. ಅವಕ್ಕಿಂತಲೂ ಇದು ನ್ಯಾಚುರಲ್ ಕ್ಲಾಸ್, ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. ಮನೆ ಒಳಗೆ ನೋಡ್ರಿ, ಗದ್ಯ ಭಾಗ ರೀಸನಿಂಗ್ ಎಲ್ಲರೂ ಹೇಳ್ತಾರೆ. ನನಗೆ ಹೇಳಿದ್ರೆ ಗಣಿತಗಳು ಅಷ್ಟು ಮಾಡಿಬಿಡ್ರಿ ಸರ್ ನೀವು ಕಲಿಸಿದ್ದು. ನಾ ಬುಕ್ಕ ಬರೆದಿಟ್ಟದ ಗಣಿತ ನೋಡಿದ್ರೆ ತಿಳಿದಿಲ್ಲ, ನಿಮ್ಗೆ ವಿಡಿಯೋ ಭಾಳ ತಿಳಿತಾವ. ಹೆಂಗೆ ಸರ್ ಕಲಿಸ್ತಾರ, ಕಲಿಸಾಗ ಲಕ್ಷ್ಯ ಕೊಟ್ಟು ನೋಡಬೇಕು. ಆಮೇಲೆ ಹುಡುಗರು ಮಾಡ್ಯಾರಿಲ್ಲೋ ಒಂದು ಸ್ವಲ್ಪ ಚೆಕ್ ಮಾಡಬೇಕು. ಹುಡುಗರು ಬರ್ಕೊಂಡಾರೆ, ಇವು ಬರೀ ವಿಡಿಯೋ ನೋಡ್ಕೋತ ಕೂಡೋದ್ರಿಂದ ಎಷ್ಟು ಅಭ್ಯಾಸ ನಿಮಗೆ ತಿಳಿತದ. ಅದರಾಗ ಎಲ್ಲರೇ ನೀವು ಕ್ರಮಬದ್ಧವಾಗಿ ವಿಡಿಯೋಗಳನ್ನು ನೋಡೋದು ಅಭ್ಯಾಸ ಮಾಡ್ಕೊಡ್ರಿ. ನೀವು ಲಸಗಳು ಅಂತ ನೋಡಿ, ಈ ಲಸ ಹೆಂಗಿರ್ತಾವ, ಆಮೇಲೆ ಲಸ ಬರ್ತಾವಲ್ಲ, ಲಸ ಏನೋ ಹೇಳಿದ್ದ ಕ್ವಶನ್ದಾಗ ಬಿದ್ದಿರ್ತಾರೆ, ಏನು ಮಾಡ್ತೀರಿ, ಏನು ಕೇಳ್ತಿರ್ತಾನ, 40 80 120 ಎಲ್ಲ ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ನೀವು ಲಸ ಕಂಡು ಹಿಡ್ರಿ. ಅಥವಾ ಮಸಾನೆ ಕೇಳ್ತಿರ್ತಾನೆ, ಮಸ ಕಂಡು ಹಿಡ್ರಿ ಅಂದಾಗ ನಿಮ್ಗೆ ಈ ರೀತಿ ಬರಬೇಕು. ಮತ್ತು ಇದು ನ್ಯಾಚುರಲ್ ವಿಡಿಯೋ ಕ್ಲಾಸ್, ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್.
ಜೋಶಿ ಯೂಟ್ಯೂಬ್ ಚಾನಲ್ ಇದು ಒಂದೇ ನಿಮ್ಗೆ ಸಿಗೋದು. ನಮಗೆ ಯೂಟ್ಯೂಬ್ ಚಾನಲ್ ಅನ್ಲಿಮಿಟೆಡ್ ಕೊಟ್ಬಿಟ್ಟಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳನ್ನು ಹೇಳಬೇಕು. ನೀವು ಏನು ಸಂಚನಕ ಹಾಕಿರಿ ನೀವು ಗಪ್ಪೆ, ಆದರೆ 9-10 ವಿಡಿಯೋಕ್ಕಿಂತಲೂ ಹೆಚ್ಚಿಗೆ ಅಲೌಡ್ ಇರೋಂಗಿಲ್ಲ. ಅವರು ಮೌಲ್ಯಮಾಪನ ಮಾಡ್ಯಾರ ಸಾಹೇಬರು, ಯೂಟ್ಯೂಬ್ ಕಂಪ್ನಿಯವರು. ನಮ್ಮ ಚಾನಲನ್ನು ಅವರು ಒಂದು ರೆಸ್ಪೆಕ್ಟ್ ಅದ, ಇದು ಅಭ್ಯಾಸದ ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಆಗ್ತದಂತ ಅನ್ಲಿಮಿಟೆಡ್ ಕೊಟ್ಟಾರ. ಅದನ್ನು ಉಪಯೋಗ ನೀವು ತಗೊಳ್ರಿ, ವಿದ್ಯಾರ್ಥಿಗಳು ತಗೊಳ್ರಿ. ಆಮೇಲೆ ಇದನ್ನು ಸಾಮಾನ್ಯ ಅಪವರ್ತನಗಳ ಸಹಾಯದಿಂದ ಲಸ ಹೆಂಗೆ ತೆಗೆದು ಅಂತಂದ್ರೆ, ಲಸ ಬರೋಬ್ಬರಿ ಕಾಮನ್ ಆಗಿದ್ದು ಒಂದೊಂದೇ ತಗೋಬೇಕಿಲ್ಲ. ಇದು ನೋಡಿ, ಈ 2 ಹೊರಗೆ ತೆಗೀರಿ. ಆಮೇಲೆ ನೀವು ಹೈಸ್ಕೂಲ್ ಕ್ವಾದಿಂದ ದೊಡ್ಡ ಬರ್ತಾವ. ಆಮೇಲೆ ಇಲ್ಲಿ 2 3 ಅಲ್ಲ, 3 ಇದ್ದಾಗ ನಾವು ಒಂದೇ ತಕ್ಕೋಬೇಕು. ಆಮೇಲೆ ಇಲ್ಲಿ 2ಗಳು ಎಷ್ಟು 3 1 2 ತಕ್ಕೋರಿ. ಆಮೇಲೆ ಇಲ್ಲಿ 1 2 ಅದ ತಕ್ಕೋರಿ ಅದನ್ನ ಹೊರಗ. ಆಮೇಲೆ 3 1 ಅದ ತಕ್ಕೋರಿ. 2 ಇದ್ರೆ ತಕ್ಕೋಬಾರ್ದು. 5 ಎಷ್ಟವ 3 3 5 ಇದ್ದು ಅಂದ್ರೆ ಏನ್ ಮಾಡ್ಬೇಕು? 3 5 ಇದ್ದು ಅಂದ್ರೆ 1 5 ತಕ್ಕೋರಿ. ಗುಣಾಕಾರ ಮಾಡ್ರಿ. 2 2 4, 4 2 8, 8 2 16, 16 5 80, 83 240 ಲಸ. ನೋಡ್ರಿ, ಇದು ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಪ್ರತಿಯೊಂದು ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಹೆಂಗೆ ನೀವು ಲಸ ತಕ್ಕೋಬೇಕು ತೋರಿಸಿದ. ಮಸ ಅಂದ್ರೆ ಏನು ಮಾಡಬೇಕು ಅದನ್ನು ಹೀಗೆ ತಿಳಿಸ್ತೀನಿ. ಕಾಮನ್ ಆಗಿ ಇಲ್ಲಿ 2 ಅದ ನೋಡ್ರಿ, ಸುಮ್ಮ ತೋರಿಸ್ತೀನಿ. HCF ಹೆಂಗೆ ಕಂಡು ಹಿಡಿದನ್ನು ತೋರಿಸ್ತೀನಿ. ಏನು ತಿಳಿಸಿದ್ರಿ ಅಂತ ತಪ್ಪಲ್ಲ. ನೋಡಿ, ಇಲ್ಲಿ ಕಾಮನ್ 2 ಅವ, 2 ಹಚ್ಚರಿ. ಇಲ್ಲಿ 2 ಅದ, 1 2 ಹಚ್ಚರಿ. ನೋಡಿ, ಇಲ್ಲಿ 2 ಅದ, 1 2 ಹಚ್ಚರಿ. ನೋಡ್ರಿ, ಇಲ್ಲಿ 3 2 ಅಂತ ತಗೊಂಡ್ರಿ. ಆಮೇಲೆ ಇಲ್ಲಿ 2 1 ಅದ, 3 1 ಅದ ಹಚ್ಚಲಿಕ್ಕೆ ಬರು. ಇಲ್ಲಿ 5 ಏನದ ಕಾಮನ್ ಅವ, 1 5 ಹಚ್ಚಿಬಿಡ್ರಿ. ನೋಡಿ, 2 2 4, 4 2 8, 8 5 40. HCF ಎಷ್ಟು ಅಂತ 41. ನೋಡಿ, 41 40, 42 80, 43 120, HCF 140. ಇನ್ನೊಂದು ಬಯಲು HCF ಹೆಂಗೆ ತೆಗೆದು? 40 80 120. 40ರಿಂದ ಎಲ್ಲ ಅಂಕೆಗಳು ಭಾಗ ಹೋಗ್ತಿತ್ತು ಅಂದ್ರೆ ಅದೇ ಮಸ. 20ರಿಂದ ಎಲ್ಲ ಅಂಕೆಗಳಿಗೆ ಭಾಗ ಹೋಗ್ತಿತ್ತು ಅಂದ್ರೆ ಅದೇ ಮಸ. ಇಲ್ಲಿ 20 ಇರ್ಬೇಕು. ಮತ್ತೆ ಇಲ್ಲಿ 20 ಇತ್ತು ಅಂತ ತಿಳ್ಕೊ. 24 80, 26 150, ಮಸ 20. ಕನಿಷ್ಠ ಸಂಖ್ಯೆನೇ ಮಸ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಮಸ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತಾನೆ. ಇಲ್ಲೇ 40 60 120. ಇದು 40ರಲ್ಲೇ ಇದಕ್ಕೆ ಭಾಗ ಹೋತು, ಇದಕ್ಕೆ ಹೋಗಲಿಲ್ಲ. ಇದರ ಅರ್ಧ ಮಾಡ್ರಿ. 20 20 2 40, 23 60, 26 120. ನೋಡೋಣ ಮಾಸ ಬರ್ತದೆ ಇಲ್ಲ. HCF = ಇಲ್ಲಿ ಕಾಮನ್ 2 ತಕ್ಕೋರಿ. ಆಮೇಲೆ ಇಲ್ಲಿ ಕಾಮನ್ 2 ಅದ ತಕ್ಕೋರಿ. ಕಾಮನ್ 2 ಅದ ತಕ್ಕೊಂಡ್ರಿ. ಈಗ ಇಲ್ಲಿ 2 ತಗೊಳಿಕ್ ಬರೋದಿಲ್ಲ. ಇಲ್ಲಿ 2 3 ಇದ್ದರೆ ತಕೋಬೇಕು. ಇಲ್ಲಿ 3 ಇಲ್ಲ ನೋಡ್ರಿ, ತಕ್ಕೋರಿ. ನೋಡ್ರಿ, 2 2 4, 4 5 20. ನೋಡ್ರಿ, ಮಸ ಬಾಯ್ದಿಂದ ಹೆಂಗೆ ತೆಗಿವು. ಇದು ರೀತಿ ಪ್ರಕಾರ ಮಸ ಕಲ್ತ್ರಿ. ಬಾಯ್ದಿಂದ ಹೆಂಗೆ ತೆಗಿಬೇಕು? 40ರಲ್ಲೇ ಇದಕ್ಕೆ ಹೋಗಂಗಿಲ್ಲ ಭಾಗ 1. ಆಮೇಲೆ 40 ಆದಿಂದ ಅಂಕೆ ಎಷ್ಟು 30. ಇದು 30ರಲ್ಲೇ ಹೋಗಲ್ಲ. ನೋಡ್ರಿ, ಐಡಿಯಾ ತೋರಿಸ್ತಂದ. ಈಗ 40 ಅದ, ಅತಿ ಚಿಕ್ಕ ಸಂಖ್ಯೆ ಯಾವುದನ್ನ 40 ಅದ. ಬಾಯಿಲೆ ಮಸ ಹೆಂಗೆ ಕಂಡು ಹಿಡಿಬೇಕು? ಇದು ಭಾರಿ ಇಂಪಾರ್ಟೆಂಟ್ ಕ್ಲಾಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಇವು ಮೊದಲು ಈ ಅಭ್ಯಾಸನ ಅರ್ಕೊಂಡು ಶಿಕ್ಷಕರ ಅಭ್ಯಾಸನ ಮಾಡಿದರೆ ವಜ್ರ ಶರೀರ ಆಗ್ತದೆ. ಶಿಕ್ಷಕರು ವಜ್ರ ಶರೀರ ಆಗಬೇಕಾದ್ರೆ ವಿದ್ಯೆಯಿಂದ ತುಂಬಿ ತುಳುಕಬೇಕಾದ. ಅದು ನನ್ನ ಪ್ರಯತ್ನ ಹೆಂಗದ ಅನ್ನೋದು ಹಿರಿಯರು ನೀವು ನೋಡ್ತೀರಿ. ನಿಮ್ಮ ಮಕ್ಕಳು ಶಾಣ್ಯರಾಗಲಿ, ಈ ವಿದ್ಯೆಯನ್ನು
ನಿಮಗೆ ಎಷ್ಟು ಉಪಯೋಗ ಆಗ್ತದ ಅದನ್ನು ತಿಳ್ಕೊರಿ. ಈಗ ನೋಡ್ರಿ ನಾ ಮಸ ಬಾಯ್ದಿಂದ ತೆಗೆದು ತೋರ್ಸ್ಲಿಕ್ಕತ್ತಾನೆ. ಫಸ್ಟ್ ಅತಿ ಚಿಕ್ಕ ಸಂಖ್ಯೆ ಯಾವುದು? 40 ಹಚ್ಕೋರಿ. ನೋಡ್ರಿ ಇನ್ನೊಂದು ರೀತಿ ತೋರಿಸ್ತು. ಯಾಕಂತಂದ್ರೆ ಹೆಂಗ ನಾವು ಕಂಡು ಹಿಡಿಬೇಕು ಅನ್ನೋದು ಥಿಯರಿ ಗುರ್ತಾತ ಮುಗಿತು. ಈಗ 40 ಅದ, ಆಮೇಲೆ 60 ಅದ, 120 ಅದ. ಇದರ ಚಿಕ್ಕ ಸಂಖ್ಯೆ ಯಾವುದು? 40. 40 ಇಲ್ಲಿ ಇಟ್ಕೋರಿ. 40ರಲ್ಲಿ ಇದು ಹೋತು, ಇದು ಹೋಗ್ಲಿಲ್ಲ. 30 ಇಟ್ಕೋರಿ. 30ರಲ್ಲಿ ಅದು ಹೋತು, ಇದು ಹೊತ್ತು, ಇದು ಹೊತ್ತು. 30 ಆದಿಂದ ಯಾವುದು? 20 ಇಟ್ಕೋರಿ. 27 40, 23 60, 26 120. ಇದೇ HCF ಆಗಿಬಿಡ್ತದೆ. ನೋಡಿ ಹಾಗೆ ಸರಳ ಬಾಯಲ್ಲಿ ಬರಂಥವೇ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಬಾಯಿದಿಂದೇ ಮಾಸ ಕಂಡು ಹಿಡಿದು ಇಲ್ಲ ನೋಡ್ರಿ. 40 ಅದ, 80 ಅದ, ಆಮೇಲೆ ಏನದು 120 ಅದ. ಅದಲ್ಲ ನೋಡಿ 40 ಈಗ ದೊಡ್ಡ ಅಂಕಿ 40 ತಗೋಬಾರ್ದು. ಅದು ದೊಡ್ಡ ಅಂಕಿ ಎಲ್ಲ ಸಣ್ಣ ಅಂಕಿ, ಸಾರಿ. 40 ಎಲ್ಲದಕ್ಕೂ ಬಾಗಿ ಹೋಗ್ತದಲ್ಲ, ಇದು HCF. 120ಕ್ಕೆ ಎಲ್ಲ ಅಂಕಿದಿಂದ ಬಾಗಿ ಹೋಗ್ತದಲ್ಲ, ಅದು LCM. ನೋಡ್ರಿ ಹೆಂಗದ. ಇವೆಲ್ಲ ನೀವು ನೆನಪಿಟ್ಟುಕೊಳ್ಳಂಥ ಸಂಗತಿಗಳು. ಇದನ್ನು ಪದೇ ಪದೇ ಸುಮ್ಮ ಸ್ಕ್ರೀನ್ದಾಗ ನೋಡಿಬಿಡ್ರಿ ನೀವು. ಇಲ್ಲಿ ಹೆಂಗೆ ಮಾಡಬೇಕಾತು, ಇಲ್ಲಿ ಮಾಸ ಬಾಯ್ದಿಂದ ಹೆಂಗೆ ಮಾಡಿದೆ, ಅಲ್ಲಿ ಹೆಂಗೆ ಮಾಡಿದೆ. ಇದು 120 ಅಲ್ಲ ಸರ್, 3 ಬಾಗ್ ಹೋಗ್ತದೆ, ಅದಲ್ಲ ಸರ್. ಆದರೆ ಸಣ್ಣ ಅಂಕಿದಿಂದ ಎಲ್ಲ ಅಂಕಿ ಬಾಗ್ ಹೋತಂದ್ರೆ ಅದು HCF. ಸಣ್ಣ ಅಂಕಿ ಯಾವ್ದದ? ಈಗ 40 ಅದ, 40ಕ್ಕೆ 3 ಬಾಗ್ ಹೋಗೋದಲ್ಲ. 30 ತಗೋರಿ, 30ಕ್ಕೆ 3 ಬಾಗ್ ಹೋಗಂಗಿಲ್ಲ. 20ಕ್ಕೆ ಎಲ್ಲ ಅಂಕಿದಿಂದ ಬಾಗ್ ಹೋಗ್ತದೆ, ಇದೇ HCF. ಇದು ಬಾಯಲೆ ಕಂಡು ಹಿಡಿಯಂಥ ಗಣಿತಗಳು. ಇಂಥವೆಲ್ಲ ನೀವು ಗಣಿತಗಳನ್ನು ನೀವು ನಾಳೆ ನೀವು CET ಪರೀಕ್ಷೆದಾಗದು ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಹಾಕ್ತೇನೆ. ನಾ ಹೆಂಗೆ ಹಾಕ್ತನು, ನಾ ಹೆಂಗೆ ಗಣಿತ ತಿಳಿಸ್ತಾನ, ನಾ ಶಾಣೆ ಅಲ್ಲ. ಆ ವಿಡಿಯೋದೊಳಗೆ ಒಬ್ಬೊಬ್ರು ಇಷ್ಟು ಇಂಟೆಲಿಜೆಂಟ್ ವಿಡಿಯೋಗಳು ಅವ್ರ ಗಣಿತಗಳನ್ನು ಹಾಕಿರ್ತಾರಲ್ಲ, ಅದನ್ನು ಅಭ್ಯಾಸ ಮಾಡ್ತಾನೆ ನಾ. ಅಭ್ಯಾಸ ಮಾಡಿ ನಿಮಗೆ ಅವ್ರಕ್ಕಿಂತ ಹೆಚ್ಚು ನಿಮಗೆ ತಿಳಿಯಂಗ ನಾ ಕಲ್ತು ನಿಮಗೆ ಹೇಳತ್ತಿರ್ತೀನಿ. ಆ ಅಭ್ಯಾಸಗಳನ್ನು ನೋಡ್ತೀರಿ, ಸ್ಟೇಟಸ್ನಾಗ ಹಾಕಿರ್ತಾನೆ. ರಗಡ್ ಮಂದಿ ಶಾಣ್ಯರಿದ್ದಾರೆ. ವಿಡಿಯೋಗಳು ದೊಡ್ಡವ್ರಿಗೆ ಹೇಳುವಂಥ ವಿಡಿಯೋಗಳೇ ಬರ್ತಾವೆ ಹೆಚ್ಚು. ಅದನ್ನು ಸರಿಯಾಗಿ ನಿಮಗೆ ಸಣ್ಣ ಮಕ್ಕಳಿಗೆ ಅರ್ಥ ಆಗಂಗೆ ಹೇಳುವಂಥ ವಿಡಿಯೋಗಳನ್ನು ನಾನು ನಿಮಗೆ ತಿಳಿಸಿ ಹೇಳ್ತಿರ್ತಾನೆ. ಲಕ್ಷ ಕೊಟ್ಟು ಇದೆಲ್ಲ ಗಣಿತಗಳನ್ನು ಮಾಸ ಹೆಂಗೆ ಕಂಡು ಹಿಡಿಬೇಕು, ಆಮೇಲೆ ಎಲ್ಲ ವಿಭಾಜ್ಯ ಪೂರ್ತನಗಳಿಂದೆಲ್ಲ ಸಹ ಹೆಂಗೆ ಕಂಡು ಹಿಡಿಬೇಕು, ಆಮೇಲೆ ಆ ಸಂಖ್ಯೆಗಳ ಮಾಸ ಹೆಂಗೆ ಕಂಡು ಹಿಡಿಬೇಕು, ನಿಮಗೆಲ್ಲ ತಿಳಿಸಿನು. ಇನ್ನೊಂದು ಸಲ ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ನೋಡ್ರಿ, ನೋಡಿದಿಂದ ಗೊತ್ತಾಗ್ತದೆ. ಇಲ್ಲಿ ಮಾಸ ತೆಗಿಯಾಗ ಇಲ್ಲಿ ನಾನು ನಿಮಗೆ ತೋರಿಸಿನು. ಇಲ್ಲಿ ಕಾಮನ್ 2 ಅದ, ಇಲ್ಲಿ 2 ಅದ, ಇಲ್ಲಿ 5 ಅದ. 3 ಗುಂಪಿನಾಗಿದ್ದ ಅಂಕಿ ಅಷ್ಟೇ ಹೊರಗೆ ತೆಗಿಬೇಕು, ಅದು ಮಾಸ. ಉಳ್ಕಿದ್ದೆಲ್ಲ ಬಿಟ್ಟು ಬಿಡ್ರಿ. ಇಲ್ಲಿ ಅಂಕಿ ಅಷ್ಟು 3 ಗುಂಪಿನಾಗಿದ್ದ ಅಂಕಿಗಳನ್ನಷ್ಟೇ ಹೊರಗೆ ತೆಗೆದ್ರೆ ಮಾಸ. 3 ಗುಂಪಿನಾಗ ಇದ್ದದ್ದು ಒಂದೊಂದು ತೆಗೆದದ್ದು ಉಳಿದದ್ದು ಸರ್ ಇಟ್ಟು ನೀವು ಗುಣಾಕಾರ ಮಾಡಿಬಿಟ್ರೆ ಲಸ್ ಆಗ್ತದೆ. ಈಗ ನೋಡಿ ಕಾಮನ್ ಆಗಿ 2, ಇದು 2, ಇದು 2, ಇದು 5 ತೆಗೆದ್ರೆ ಏನಾಯ್ತು? ಮಾಸ. ಆಮೇಲೆ ಕಾಮನ್ ಇದ್ದದ್ದು 1 ತೆಗೆದು ಉಳಿದದ್ದು ತೆಗೆದು ಬಿಡೋದು. ಇದು 2 ಉಳಿದದ, ಇದು 3 ಉಳಿದದ. ಅದೊಂದಿಟ್ಟು ಕಾಮನ್ 5 ಇಟ್ಬಿಟ್ರೆ ಇದೇನಾಗಿಬಿಡ್ತದೆ? ಲಸ್ ಆಗಿಬಿಡ್ತದೆ. ಚೆನ್ನಾಗಿ ತಿಳ್ಕೊತಾರೆ. ಬೆಸ್ಟ್ ಆಫ್ ಲಕ್. ವಿದ್ಯಾರ್ಥಿಗಳು ಇಂಥ ಕ್ಲಾಸ್ ಸಿಗೋದಿಲ್ಲ. ಮನೆಯೊಳಗೆ ಕಲ್ತ ಶಣ್ಯರಾದಿಂದ ನೀವು ಕೋಚಿಂಗ್ ಕ್ಲಾಸ್ಗೆ ಹೋಗ್ರಿ. ಎಷ್ಟು ಬೆಲೆ ಅದಂದ್ರೆ ಎಲ್ಲರೂ ನಿಮಗೆ ಕರೀತಾರೆ. ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ನೀವು ಸ್ಟಡಿ ಮಾಡಿರಿ ಅನ್ಪ, ಬರ್ರಿ ನಮ್ಮ ಕೋಚಿಂಗ್ ಕ್ಲಾಸ್. ಎಲ್ಲರೂ ಬದುಕ್ಬೋದು, ಎಲ್ಲರೂ ಶಾಣೆ ವಿದ್ಯಾರ್ಥಿಗಳಾಗ್ಬೇಕು. ಶಾಣೆ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸ್ಗೆ ಹೋಗಿಬಿಟ್ರೆ ಅವ್ರಿಗೆ ಎಷ್ಟು ಹುರುಪಾಗ್ತದೆ, ರಿಸಲ್ಟ್ ತೆಗಿತಾರೋ. ಇದೆಲ್ಲ ಕೋಚಿಂಗ್ ಕ್ಲಾಸದವ್ರಿಗೆ ಸಹಿತ ವಿದ್ಯಾರ್ಥಿಗಳಿಗೆ ಮನೆಯೊಳಗೆ ಅಭ್ಯಾಸ ಮಾಡಿ ಹೋದ್ರಿ ಅಂದ್ರೆ ನಿಮ್ಮನ್ನು ಕಣ್ಣು ಮುಚ್ಚಿ ಒಳಗೆ ತಗೋತಾರೆ. ನೀವು ಪ್ರಯತ್ನ ಮಾಡಿರಿ, ನೀವು ಶಾಣ್ಯರಾಗಿರಿ, ಪ್ರಾಮಾಣಿಕ ಪ್ರಯತ್ನ ಮಾಡಿರಿ, ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳನ್ನು ಎಷ್ಟು ಹೊಸ ವಿಡಿಯೋಗಳು ಇವೆಲ್ಲ ನಿಮಗೆ. ಯೂಟ್ಯೂಬ್ ಚಾನಲ್ ವಿಡಿಯೋಗಳು, ಮೊದಲಿನ ಟೆಲಿಗ್ರಾಮ್ ಚಾನಲ್ ಬರ್ತಿದ್ವು. ಈಗೇನಾಗಿ ಯೂಟ್ಯೂಬ್ದಾಗ ಸ್ಪಷ್ಟವಾಗಿ ಒಂದೊಂದೇ ಗಣಿತ ಸರಿಯಾಗಿ ತಿಳಿಸಿ ಫೇರ್ದಾಗ ಬರ್ಕೋರಿ. ನಾ ದೂರ ಸರ್ದಾಗ ಮ್ಯೂಟ್ ಮಾಡಿ ಫೇರ್ದಾಗ ಬರ್ಕೋಬೇಕು.